ರಾಜಕೀಯದಿಂದ ನನ್ನನ್ನ ದೂರ ಮಾಡೋದಕ್ಕೆ ಆಗಲ್ಲ. ಹೀಗೆ ಯಾಕಂದ್ರು KH ಮುನಿಯಪ್ಪ ಅವರು? ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಏನ್ ಕಾರಣ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಕೋಲಾರ ರಾಜಕೀಯದಿಂದ ನನ್ನನ್ನು ದೂರ ಮಾಡೋಕ್ಕಾಗಲ್ಲ. ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಚಿವ KH ಮುನಿಯಪ್ಪ ಅವರು. KV ಗೌತಮ್ ನನ್ನ ಹತ್ತಿರದ ಸಂಬಂಧಿ. ನನಗೆ ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಕ್ಷೇತ್ರಗಳ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಪಕ್ಷ ಗೆಲ್ಬೇಕಷ್ಟೇ ಅನ್ನೋದು ನನ್ನ ಸಂಕಲ್ಪ. ನಾನು ಕೋಲಾರ ಪ್ರಚಾರಕ್ಕೆ ಹೋಗೋದಕ್ಕೆ ಸಿದ್ಧ ಇದ್ದೀನಿ ಅನ್ನೋದನ್ನ ಮುನಿಯಪ್ಪ ಅವರು ತಿಳಿಸ್ತಾ ಇದ್ದಾರೆ. ಮುನಿಯಪ್ಪ ಅವ್ರನ್ನ ಅಭ್ಯರ್ಥಿ KV ಗೌತಮ್ ಅವರು ಭೇಟಿಯಾಗಿದ್ರು. ಆಗಲ್ಲ, ನಾನು ಬದುಕಿರೋವರೆಗೂ ಎಲ್ಲಿ ನನ್ನನ್ನು ದೂರ ಇಡೋಕ್ಕಾಗೋದಿಲ್ಲ. ಅದು ಅವರ ಭಾವನೆಯೂ ಇಲ್ಲ. ಹೈಕಮಾಂಡ್ ಒಂದು ನಿರ್ಣಯ ಮಾಡಿದೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ, ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಒಂದೇ. ನನಗೆ ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು. ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ. ನಾನು ಸುರೇಶ್ ಅವರು ಇನ್ಚಾರ್ಜ್ ಇದ್ದಾರೆ. ನಾನು ಅವತ್ತೇ ಅವ್ರಿಗೆ ಹೇಳಿ ಬಂದಿದ್ದೀನಿ, ನೀವು ಮೊದಲೇ ಒಂದು 2-3 ದಿನ ಮೊದಲೇ ಹೇಳಿದರೆ ಯಾವತ್ತು ಎಲ್ಲಿ ಬರಬೇಕು ನಾನು ಬರ್ತೀನಿ. ನಾನು ಪ್ರಚಾರಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದೀನಿ. ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ. ಸುಮಾರು 30 ವರ್ಷ ಪ್ರತಿನಿಧಿಸಿದ್ದೀನಿ. ಅದನ್ನು ನಾನು ತಯಾರಿದ್ದೀನಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸುಕೇಶ್, ಕೋಲಾರ ರಾಜಕಾರಣದಲ್ಲಿ ಮುನಿಯಪ್ಪ ಅವ್ರನ್ನ ದೂರ ಇಡೋ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಅವ್ರು ಟಕ್ಕರ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಆಂಟಿಸಿಪೇಟರಿ ಬೇಲ್ ಹಾಕೊಂಡಂಗೆ ಕಾಣಿಸ್ತಾ ಇದೆ. ಅವರು ಅಂದ್ರೆ ನಾನ್ ರೆಡಿ ಇದೀನಿ ಪ್ರಚಾರಕ್ಕೆ, ಅವರೇ ಕರಿತಾ ಇಲ್ಲ ಅಂತ ವಿರೋಧಿ ಬಣಗಳಿಗೆ ಕೂಡ ಹೈಕಮಾಂಡ್ ಗಮನಕ್ಕೆ ತರೋ ಹಾಗೆ ಕಾಣಿಸ್ತಾ ಇದೆ. ಮುಂದೆ ರಿಸಲ್ಟ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನಾನು ರೆಡಿ ಇದ್ದೆ, ನನ್ನನ್ನು ಕರೆಸ್ಕೊಳ್ಳಿಲ್ಲ, ನನ್ನನ್ನು ಬಳಸ್ಕೊಳ್ಳಿಲ್ಲ ಅಂತ ಹೇಳೋದಕ್ಕೆ ಮುಂದಾಗಿದ್ದಾರಾ ಅಂತ? ಎರಡು ರೀತಿಯಲ್ಲಿ ಮಾತಾಡ್ತಾರೆ ನೋಡಕ್ ಹೋದ್ರೆ ಮಮತಾ. ಮೊದಲನೇದಾಗಿ ನನ್ನನ್ನು ಕರೀಲಿಲ್ಲ ಅನ್ನುವಂಥದ್ದು ಮೊನ್ನೆಯ ವಿಚಾರಕ್ಕೆ ಮಾತ್ರ ನನಗೆ ಬೇಸರ ಇತ್ತು ಅನ್ನುವಂಥದ್ದು. ಈಗ ಅದಿಲ್ಲ ಅನ್ನುವಂಥ ಮಾತು ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಹೇಳ್ತಾರೆ ಕೋಲಾರದಲ್ಲಿ ನಾನು ಓಡಾಡ್ತೀನಿ, ಅವ್ರಿಗೆ ಸಮಯ ಕೊಟ್ಟಾಗ ಹೋಗ್ತೀನಿ. ಆದರೆ ಅವ್ರು ಹೇಳುವಂಥ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮವಾದ ವಿಚಾರ. ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಜವಾಬ್ದಾರಿ ಇದೆ ನನಗೆ ಅನ್ನುವಂಥದ್ದು. ಕೋಲಾರ ಅವರು 7 ಬಾರಿ ಗೆದ್ದು ಸಂಸದರಾಗಿರುವಂತಹ ಜಿಲ್ಲೆ. ಚಿಕ್ಕಬಳ್ಳಾಪುರ ನೋಡ್ಲಿಕ್ಕೆ ಹೋಗೋದಾದ್ರೆ ಅವರ ಸ್ವಂತ ಅವರು ಹುಟ್ಟಿ ಬೆಳೆದಂಥ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಲ್ಲೇ ಬರುತ್ತೆ. ಇವರೀಗ ಶಾಸಕರಾಗಿರುವಂಥ ದೇವನಹಳ್ಳಿ ಕೂಡ ಅಲ್ಲೇ ಬರುತ್ತೆ. ಆ ಕಾರಣಕ್ಕಾಗಿ ಸಾಕಷ್ಟು ಪ್ರಭಾವವನ್ನು ಕೂಡ ಮುನಿಯಪ್ಪ ಹೊಂದಿದ್ದಾರೆ. ಮತ್ತು ಈ ಬಾರಿ ಚುನಾವಣಾ ಉಸ್ತುವಾರಿಯಾಗಿ ಅವರು ನೇಮಕ ಆಗಿರೋದು ಕೂಡ ಚಿಕ್ಕಬಳ್ಳಾಪುರಕ್ಕೆ ಕೂಡ. ಹಾಗಾಗಿ ಎರಡೂ ಜಿಲ್ಲೆಯ ಗೆಲುವಿನ ಜವಾಬ್ದಾರಿ ಇದೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ಒಂದು ಸಂದೇಶವನ್ನು ರವಾನಿಸ್ತಾ ಇರುವಂಥದ್ದು. ನನ್ನನ್ನು ನೀವು ಕಡೆಗಣಿಸಿದ್ರೆ ಎರಡೂ ಜಿಲ್ಲೆಯಲ್ಲಿ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಆದರೂ ಕೂಡ ಪಕ್ಷದ ವಿಚಾರದಲ್ಲಿ ನಾನು ಶಿಸ್ತಿನ ಸಿಪಾಯಿ ಅನ್ನುವಂಥದ್ದು. ಮುನಿಯಪ್ಪನವರು ಅವ್ರ ಪಾಡಿಗೆ ಅವ್ರು ಹೋಗಿ ಪ್ರಚಾರ ಮಾಡಿ ಬರೋದು ಅಥವಾ ಸಭೆಗಳು ಕರೆದಾಗ ಹೋಗಿ ಬರೋದು ಬೇರೆ, ಮುನಿಯಪ್ಪನವರು ಗೆಲುವಿಗಾಗಿ ಶ್ರಮಿಸುವಂಥದ್ದು ಬೇರೆ. ಕೇವಲ ಹೋಗಿ ಬರ್ಲಿಕ್ಕಷ್ಟೇ ಮುನಿಯಪ್ಪನವರು ಸೀಮಿತರಾದರೆ ಅದರ ಪರಿಣಾಮ ಕಾಂಗ್ರೆಸ್ಗೆ ಆಗಬಹುದು. ಆದರೆ ಏನಾದ್ರು ಶ್ರಮವಹಿಸಿ ದುಡಿಯೋಕ್ಕೆ ಮುಂದಾದರೆ, ಗೆಲ್ಲಿಸಲಿಕ್ಕೆ ಮುಂದಾದರೆ ಅದರ ರಿಸಲ್ಟ್ ಬೇರೆ ಥರ ಬರ್ಬೋದು. ಇದೆರಡು ವ್ಯತ್ಯಾಸ ಚೆನ್ನಾಗಿ ಮುನಿಯಪ್ಪ ಅವರಿಗೆ ಗೊತ್ತಿದೆ. ಹಾಗಾಗಿ ಪಕ್ಷದ ಶಿಸ್ತೇ ಮೀರಿಲ್ಲ, ನಾನು ಎಲ್ಲ ಸಭೆಗೂ ಹೋಗಿದ್ದೀನಿ, ಎಲ್ಲ ಪ್ರಚಾರಕ್ಕೂ ಹೋಗಿದ್ದೀನಿ ಅಂತ ತೋರಿಸ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಎರಡೂ ಕಡೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ ಎಫೆಕ್ಟ್ ಆಗ್ಬಹುದು ಅನ್ನುವಂಥ ಆತಂಕವೂ ಸಹಜವಾಗಿದೆ. ಮುನಿಯಪ್ಪ ಅವರು ಮುಂದಿನ ದಿನಗಳಲ್ಲಿ ಹೇಗೆ ಸ್ವೀಕರಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಗಮನಿಸ್ತಾ ಇದ್ವಿ ನಾವು KH ಮುನಿಯಪ್ಪ ಅವರ ಸ್ಟೇಟ್ಮೆಂಟ್ ಜೊತೆಗೆ ಅದರ ಹಿಂದಿನ ಲೆಕ್ಕಾಚಾರಗಳು ಏನು ಅಂತ. ನಾನ್ ರೆಡಿ ಇದ್ದೀನಿ ಅನ್ನೋದನ್ನ ಅವ್ರು ತಿಳಿಸ್ತಾ ಇದ್ರು. ಅದ್ರ ಅರ್ಥ ನೀವೇನಾದ್ರೂ ನನ್ನನ್ನ ದೂರ ಇಟ್ಟು ರಾಜಕಾರಣ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ಅಸ್ತ್ರವಾಗಿ ಬಳಸ್ಕೊಳ್ತೀನಿ ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ.